ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ 15 ದಿನಗಳ ಹಿಂದೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಕೊಂದಾಗಿ ಹೋಯಿತು. ಇನ್ನಿಲ್ಲದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ ಹರಡಿಸಲಾಯಿತು. ಸ್ವತಃ ಆತ ತನ್ನನ್ನೇ ತಾನು ಜನರಿಗೆ ಕ್ಯಾಮ್ರಾ ಎದುರಿಗೆ ತೋರಿಸಿ ಕಾಫಿ ಕುಡಿದ್ರೂ ಕೂಡ ಇದು ಸುಳ್ಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಿರ್ಮಿಸಿದಂಥ ಚಿತ್ರಣ ಇದು ಅಂಥೇಳಿ ಜನ ಅನುಮಾನ ವ್ಯಕ್ತಪಡಿಸಿದರು. ಕಾಲಾಂತರದಲ್ಲಿ ಇದು ಸುಳ್ಳು ಸುದ್ದಿ, ಬೆಂಜಮಿನ್ ನೆತನ್ಯಾಹು ಬದುಕಿದ್ದಾರೆ ಅನ್ನೋದು ಖಚಿತ ಆಯಿತು. ನಾವು 2-3 ವಿಡಿಯೋ ಆ ಸಂದರ್ಭದಲ್ಲಿ ಮಾಡಿದ್ವಿ. ಹೇಗೆ ಸುಳ್ಳು ಸುದ್ದಿಗಳನ್ನು, ಊಹಾಪೋಹಗಳನ್ನು ಈ ಸಂದರ್ಭದಲ್ಲಿ ಹರಡಿಸಲಾಗತ್ತೆ, ಬೆಂಜಮಿನ್ ನೆತನ್ಯಾಹು ಬದುಕಿದ್ದಾರೆ, ಸತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ನಿರಂತರವಾಗಿ ಕೊಡ್ತಾ ಬಂದ್ವಿ. ಈಗ ನಿನ್ನೆ ಇಲ್ಲ ಮೊನ್ನೆ ಸಂಡೇ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿಬಿಡ್ತಾರೆ. ಇಡೀ ದಿವಸ ಕಾಣಿಸೋದಿಲ್ಲ, ಅವರ ಟ್ರೂತ್ ಸೋಷಿಯಲ್ಸಲ್ಲಿ ಯಾವುದೇ ರೀತಿಯಾದಂಥ ಅವರ ಹೇಳಿಕೆಗಳಿಲ್ಲ. ಜೊತೆಗೆ ಯಾವ ಪೈಲಟ್ ಬದುಕಿ ಬಂದು ಇರಾನ್ನ ರಣಭೂಮಿಯಿಂದ ಅದರ ಕುರಿತು ಇವರ ಹೇಳಿಕೆಗಳಿಲ್ಲ, ಪತ್ರಿಕಾಗೋಷ್ಠಿ ಇಲ್ಲ. ಇದೆಲ್ಲ ನೋಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಎಲ್ಲ ಕಡೆ ಹರಡಲಿಕ್ಕೆ ಶುರುವಾಯಿತು. ಇಲ್ಲ, ಡೊನಾಲ್ಡ್ ಟ್ರಂಪ್ ಅಸುನೀಗಿದ್ದಾರೆ, ನಿಧನರಾಗಿದ್ದಾರೆ. ಅವರನ್ನು ವಾಲ್ಟರ್ ರೀಡ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಆರೋಗ್ಯ ಕೆಟ್ಟ ಹಿನ್ನೆಲೆ ಇದ್ದಕ್ಕಿದ್ದ ಹಾಗೆ ಅವರು ಅಸುನೀಗಿದ್ದಾರೆ. ಸುದ್ದಿಯನ್ನು ಮುಚ್ಚಿಡಲಾಗಿದೆ. ಇದು ಎಕ್ಸ್ನಲ್ಲಿ ಯಾವ ರೀತಿ ದಾವಾನಲದಂತೆ ಹೊತ್ತಿಕೊಳ್ತು ಅಂದರೆ, ಭಾನುವಾರ ದಿವಸ ಇದೇ ಸುದ್ದಿ ಟ್ರೆಂಡಿಂಗ್ ಆಗಿದ್ದು ಮತ್ತು ಇದು ಖಚಿತ ಎನ್ನುವಂತೆ ಅಫಿಷಿಯಲ್ ಅಕೌಂಟ್ಗಳು, ಒಬ್ಬ ವ್ಯಕ್ತಿಗೆ 10 ಲಕ್ಷ ಫಾಲೋವರ್ ಇದ್ದಾರೆ, ಇಸ್ರೇಲ್ ಡಿಫೆನ್ಸ್ ಹೆಸರಲ್ಲಿ ಅಕೌಂಟ್ ನಡೆಸ್ತಾನೆ. ಆತ ಕೂಡ ಇದನ್ನು ಖಚಿತಪಡಿಸ್ತಾನೆ. ಆತ ಹೇಳ್ತಾನೆ, ಅಲ್ಲೆಲ್ಲ ವಾಲ್ಟರ್ ರೀಡ್ ಹಾಸ್ಪಿಟ್ಲಲ್ಲ, ಅಲ್ಲಿ ನ್ಯಾಷನಲ್ ಮಿಲಿಟರಿ ಮೆಡಿಕಲ್ ಸೆಂಟರ್ ಅಂತಿದೆ, ಅಲ್ಲಿ ಅಡ್ಮಿಟ್ ಆಗಿದ್ರು ಅಂತ ಆತ ಇನ್ನೊಂದು ಸುದ್ದಿಯನ್ನು ಹಾಕ್ತಾನೆ. ಯಾವ ರೀತಿ ಸುದ್ದಿ ಆಗತ್ತೆ ಅಂದರೆ, ಇಲ್ಲ ಆತ ಸತ್ತಿಲ್ಲ ಅಂತ ಹೇಳಿದರೆ ನಂಬಲಿಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಆ ರೀತಿ ಇದನ್ನು ಎಲ್ಲ ಕಡೆ ಪ್ರೊಪಗ್ಯಾಂಡಾ ಮಾಡಲಾಗತ್ತೆ. ಅದಕ್ಕೆ ಕಾರಣ ಇದೆ. ಕಾರಣ ಏನಪ್ಪ ಅಂತಂದರೆ, ನಿರಂತರವಾಗಿ ಸುದ್ದಿಯಲ್ಲಿರುವಂಥ ಡೊನಾಲ್ಡ್ ಟ್ರಂಪು ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಆಬ್ಸೆಂಟ್ ಆದ ಸಂದರ್ಭದಲ್ಲಿ ಯಾರಿಗಾದರೂ ಅನುಮಾನ ಬರುವುದು ಸ್ವಾಭಾವಿಕ. ಜೊತೆಗೆ ಈಸ್ಟರ್ ಸಂಡೇ ಬೇರೆ. ಈಸ್ಟರ್ ಸಂಡೇ ದಿವಸ ಈ ವ್ಯಕ್ತಿ ಗಾಲ್ಫ್ ಕೋರ್ಸ್ಗೆ ಹೋಗೋದು, ರೆಗ್ಯುಲರ್ ಫಾರ್ಮಲ್ ಇಲ್ಲದೆ ಸಾಮಾನ್ಯವಾದ ಬಟ್ಟೆಗಳ ಬಿಳಿ ಶರ್ಟ್ ಧರಿಸ್ಕೊಂಡು ಓಡಾಡೋದು, ಈ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಿರಂತರವಾಗಿ ಸುದ್ದಿಯಲ್ಲಿರುವ ವ್ಯಕ್ತಿ. ಯಾವಾಗ ಸುದ್ದಿಗಳೇ ಈತನ ಕಡೆಯಿಂದ ಬರೋದಿಲ್ವೋ ಆವಾಗ ಇದ್ದಕ್ಕಿದ್ದ ಹಾಗೆ ಈ ನ್ಯಾಷನಲ್ ಮಿಲಿಟರಿ ಮೆಡಿಕಲ್ ಸೆಂಟರ್ ಮೇಲೆ ಒತ್ತಡ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಖಚಿತಪಡಿಸಿ ಆತ ನಿಜವಾಗ್ಲೂ ಸತ್ತಿದ್ದಾರಾ ಇಲ್ವಾ, ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಬೇರೆದವರೆಲ್ಲ ಸುದ್ದಿಗಳನ್ನ ಹಾಕ್ತಾರೆ. ಏನಂದರೆ, ಯುದ್ಧ ನಡೀತಾ ಇರೋದರಿಂದ ಈ ಸುದ್ದಿಯನ್ನು ಮುಚ್ಚಿಡಲಾಗಿದೆ. ಯುದ್ಧ ಇಲ್ಲದೇ ಹೋಗಿದ್ದರೆ ಇದನ್ನು ಪ್ರಕಟಪಡಿಸ್ತಾ ಇದ್ದರು. ಯುದ್ಧ ಇರುವುದರಿಂದ ಯುದ್ಧದ ಮೇಲೆ ಇದರ ಪರಿಣಾಮ ಬೀರುತ್ತೆ ಮತ್ತು ಅಲ್ಲಿರುವಂಥ ಮಿಲಿಟರಿ ಯಾವ ನೆಲೆಯಲ್ಲಿ ಮುಂದಿನ ಕಾರ್ಯಾಚರಣೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ವಿಷಯವನ್ನು ಮುಚ್ಚಿಟ್ಟು ಮುಂದಿನ ಕಾರ್ಯಾಚರಣೆಗೋಸ್ಕರ ಕಾಯ್ತಾ ಇದ್ದಾರೆ. ಆದ್ದರಿಂದ ಸುದ್ದಿಯನ್ನು ಬಿಡುಗಡೆ ಮಾಡಿಲ್ಲ ಅಂತ ಭಾಳಷ್ಟು ಜನಕ್ಕೆ ಇದು ತರ್ಕಬದ್ಧ ಅನಿಸುತ್ತೆ. ಹೌದು, ಸರಿಯಾಗಿದೆ ಇದು. ಏಕೆಂದರೆ ಕಾಲ ಈಗ ಸಂದಿಗ್ಧವಾದಂಥ ಸಂದರ್ಭ. ಈ ಸಂದರ್ಭದಲ್ಲಿ ಆಮೇಲೆ ಯಾವುದೇ ಒಬ್ಬ ಮುಖ್ಯ ವ್ಯಕ್ತಿ VIP ನಿಧನರಾದ ಸಂದರ್ಭದಲ್ಲಿ ಆ ಸುದ್ದಿಯನ್ನು ತಕ್ಷಣದಲ್ಲಿ ಎಲ್ಲಿಯೂ ಸರ್ಕಾರಗಳು ಬಿಡುಗಡೆ ಮಾಡುವುದಿಲ್ಲ. ಅದಕ್ಕೆ ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ಗಳನ್ನು ಮೇಂಟೈನ್ ಮಾಡಿಕೊಂಡು ಅದಾದಮೇಲೆ ಸುದ್ದಿಯನ್ನು ಬಿಡುಗಡೆ ಮಾಡ್ತೇವೆ. ಇದರ ಜೊತೆ ಇನ್ನೊಂದು ಸೇರಿಕೊಳ್ತು ಪುಷ್ಟಿ ಕೊಡುವ ಹಾಗೆ. 2024ರಲ್ಲಿ ಇವ್ರ ಮೇಲೆ ಶಾರ್ಪ್ ಶೂಟರ್ ಒಬ್ಬ ಪ್ರಯತ್ನ ಮಾಡಿ ಕ್ಯಾನ್ವಾಸ್ ಮಾಡುವ ಸಂದರ್ಭದಲ್ಲಿ ಮಾಡಿದ ದಾಳಿಯ ನಂತರ ಈತ ಆಸ್ಪತ್ರೆಯಲ್ಲಿ ಹೋಗಿರೋದು, ಆಸ್ಪತ್ರೆಯಿಂದ ಬರ್ತಾ ಇರೋದು, ಆವಾಗ ವೆಹಿಕಲ್ಗಳ ಓಡಾಟ, ಇದೆಲ್ಲದರ ವಿಡಿಯೋಗಳನ್ನು ಮತ್ತೊಂದು ಸಲ ಹರಿಬಿಡಲಾಯಿತು. ಆ ವಿಡಿಯೋಗಳು 2024ದ್ದು ಅಂತ ಭಾಳಷ್ಟು ಜನರಿಗೆ ಗೊತ್ತೇ ಆಗಲಿಲ್ಲ. ಇವತ್ತು ನಡೆದಂಥ ಘಟನೆ ಅನ್ನುವ ಹಾಗೆ ಅದನ್ನು ಎಲ್ಲ ಕಡೆ ಹರಡಿಸಲಾಯಿತು. ಹೀಗಾಗಿ ಡೊನಾಲ್ಡ್ ಟ್ರಂಪ್ಗೆ ಬಹುಶಃ ಆಯುಷ್ಯ ಜಾಸ್ತಿ ಅಂತ ಕಾಣಿಸುತ್ತೆ. ನಮ್ಮಲ್ಲಿ ಒಂದು ಮಾತಿದೆ, ಯಾವ ವ್ಯಕ್ತಿ ಬದುಕಿದಾರೋ ಅವರು ಸತ್ತಿದ್ದಾರೆ ಅಂತ ಸುದ್ದಿ ಮಾಡಿದರೆ ಆತನಿಗೆ ಆಯುಷ್ಯ ಜಾಸ್ತಿ ಅನ್ನುವಂಥ ಮಾತಿದೆ. ಡೊನಾಲ್ಡ್ ಟ್ರಂಪ್ಗೆ ಅಂಥ ಯಾವುದೇ ರೀತಿಯ ಆತಂಕಗಳು ಉಂಟಾಗಿಲ್ಲ ಮತ್ತು ಆತ ಆ ರೀತಿಯಾಗಿ ತಕ್ಷಣದಲ್ಲಿ ನಿಧನರಾಗುವಂಥ 79 ವರ್ಷ ಅವ್ರಿಗೆ. ಯಾವ ರೀತಿ ಇದ್ದಾರೆ ಅಂದರೆ, ನಮ್ಮಲ್ಲಿ 79 ವರ್ಷ ಆಗ್ಬಿಟ್ರೆ ರಿಟೈರ್ ಆಗಿ 20 ವರ್ಷ ಆಯಿತು, ಇನ್ನು ನಂದೇನಿಲ್ಲ ಇಲ್ಲ ಅಂತ ಹರಿದಿರೋ ಹವಾಯಿ ಚಪ್ಪಲಿ ಹಾಕ್ಕೊಂಡು ಜೊಳಗ ಪೈಜಾಮ ಹಾಕ್ಕೊಂಡು ಓಡಾಡುವಂಥ ಜನರ ಮಧ್ಯೆ ಆತ ಹೇಗೆ ಫಿಟ್ಟಾಗಿ ಓಡಾಡ್ತಾ ಇದ್ದಾರೆ ನೋಡೋಕು. ಅವರ ನಿಲುವುಗಳು, ಅವರ ಮನಸ್ಥಿತಿ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಅದರ ಆರೋಗ್ಯದ ದೃಷ್ಟಿಯಿಂದ ನೀವು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ. ಇವತ್ತಿನ ವಿಷಯವನ್ನು, ಮುಖ್ಯ ವಿಷಯವನ್ನು ತೆಗೆದುಕೊಂಡು ಬರ್ತೀನಿ. ಏನಂದರೆ,
ಏಪ್ರಿಲ್ 17ನೆಯ ತಾರೀಕು ಡೆಡ್ಲೈನ್ ಕೊಟ್ಟಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಾಕಿಸ್ತಾನಕ್ಕೆ. ಯಾವ ವಿಷಯಕ್ಕೆ? ತನ್ನಿಂದ ಎರವಲು ಪಡೆದಂಥ ದುಡ್ಡನ್ನು ವಾಪಸ್ ಕೊಡುವಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೇಳಿದೆ. $2 ಅರಬ್ ದುಡ್ಡು. ಮೊದಲನೇದಾಗಿ ಪಾಕಿಸ್ತಾನದ ಎಕಾನಮಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅದು ಹೊಸ ವಿಷಯನೂ ಹಾಗೆ ನಾವು ಹೇಳಬೇಕಾಗಿಲ್ಲ. ಅದರ ಫಾರಿನ್ ರಿಸರ್ವ್ 2 ಜಿಟ್ಸ್ಗೆ ಇಳಿದು ಹೋಗಿದೆ. ಒಂದು ಕಾಲಕ್ಕೆ 19, 20, 17, 16 ಅರಬ್ ಡಾಲರ್ ಇದ್ದಂಥ ಇದು ಫಾರಿನ್ ರಿಸರ್ವ್ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಜೊತೆಗೆ ಈಗ ಅದು ತೈಲೋತ್ಪನ್ನವನ್ನು ಆಮದು ಮಾಡಿಕೊಳ್ಳೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿ, ಅಂದರೆ ತನಗೆ ಬಂದಿರುವಂಥ 20 ಶಿಪ್ಗಳೇನು ಆ ಸಂದರ್ಭದಲ್ಲಿ ಬಂದವು ಅದನ್ನು ತನ್ನ ಧ್ವಜ ಹಾಕಿದ್ದನ್ನು ಬೇರೆ ಬೇರೆ ಕಡೆ ಮಾರಿಕೊಂಡಿರೋದರಿಂದ ತನ್ನ ದೇಶದಲ್ಲಿ ತತ್ವಾರವನ್ನು ಮಾಡಿ ದುಡ್ಡು ಮಾಡುವಂಥ ಪ್ರಕ್ರಿಯೆಯಲ್ಲಿ ರಾಜಕಾರಣಿಗಳು ನೋಡಿ ಹೇಗಿದೆ. ಹಾಗಾದರೆ ಏನು ವಿಷಯ? ಯಾವ ಕಾರಣಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ $2 ಅರಬ್ ಡಾಲರನ್ನು ಇವರು ಕೊಡಬೇಕು? ಇದು ಒಂದು ಕಡೆ. ಇನ್ನೊಂದು ಕಡೆಯಿಂದ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಅಂತ ಮೊಹಮ್ಮದ್ ಬಿನ್ ಸಲ್ಮಾನ್ 1 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ನನ್ನಿಂದ ಪಡೆದಂಥ ದುಡ್ಡನ್ನು ವಾಪಸ್ ಕೊಡಬೇಕು. ಇವ್ರ ಬಳಿ ಮೊದಲನೇದಾಗಿ ಫಾರಿನ್ ರಿಸರ್ವ್ ಬರಲಿಕ್ಕೆ ಯಾವುದೇ ರೀತಿಯಾದಂಥ ವಿಶೇಷವಾದ ವಸ್ತುಗಳನ್ನು ಯಾರು ಎಕ್ಸ್ಪೋರ್ಟ್ ಮಾಡುವಂಥದ್ದು ಏನಿಲ್ಲ ಇವ್ರ ಹತ್ರ. ಇವರು ಎಕ್ಸ್ಪೋರ್ಟ್ ಮಾಡೋದಾದರೆ ಭಿಕ್ಷುಕರನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಚೈನಾ ಕತ್ತೆಗಳನ್ನ ಮಾರಿ ದುಡ್ಡು ತೊಗೊಳ್ಳುವಂಥ ಇವ್ರ ಪ್ರಕ್ರಿಯೆ ಇದೆ. ಇಮ್ರಾನ್ ಖಾನ್ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಅವರಲ್ಲಿರುವಂಥ ಎಮ್ಮೆಗಳಿದಾವಲ್ಲ, ಎಮ್ಮೆಗಳನ್ನು ಮಾರಾಟ ಮಾಡಿ ಬೊಕ್ಕಸಕ್ಕೆ ದುಡ್ಡನ್ನು ಹೇಗೆ ಸಂಗ್ರಹ ಮಾಡಬೇಕು ಅನ್ನೋದರ ಕುರಿತಾಗಿ ಆತ ಒಂದು ಸಭೆಯನ್ನೇ ಮಾಡಿದರು. ಭಾಳಷ್ಟು ಜನರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ನಾವು ಆ ಸಂದರ್ಭದಲ್ಲಿ ಅದರ ವಿಡಿಯೋ ಮಾಡಿದ್ವಿ. ನಮ್ಮಲ್ಲಿ ಇಷ್ಟೊಂದು ಎಮ್ಮೆಗಳಿದ್ದಾವೆ, ಅವನ್ನ ಯಾಕೆ ಇಟ್ಕೋಬೇಕು, ಎಲ್ಲವನ್ನು ಮಾರಿ ಅದನ್ನು ಖಜಾನೆಗೆ ದುಡ್ಡು ತಂದು ಹಾಕೋಣ ಅನ್ನುವಂಥ ಮಾತನ್ನು ಅವತ್ತು ಇಮ್ರಾನ್ ಖಾನ್ ಹೇಳಿದರು. ಕತ್ತೆಯನ್ನು ಎಕ್ಸ್ಪೋರ್ಟ್ ಮಾಡೋ ವಿಚಾರ ನಿಮಗೆ ಈಗಾಗಲೇ ಗೊತ್ತಿದೆ, ಅದರ ಬಗ್ಗೆ ಬಹಳಷ್ಟು ಸಲ ನಾವು ಚರ್ಚೆ ಮಾಡಿದ್ದೀವಿ. ಹೀಗೆ ಯಾವುದೇ ವಸ್ತುವನ್ನು ಎಕ್ಸ್ಪೋರ್ಟ್ ಮಾಡಲಾರದೆ ಫಾರಿನ್ ರಿಸರ್ವ್ ಬರಲಿಕ್ಕೆ ಸಾಧ್ಯ ಇಲ್ಲ. ಫಾರಿನ್ ರಿಸರ್ವ್ ಬರಲಾರದೆ ಇದು ನಂಟು ಹೇಗಿದೆ ನೋಡಿ. ಫಾರಿನ್ ರಿಸರ್ವ್ ಇರಲಾರದೆ ಇವ್ರಿಗೆ ಜಾಗತಿಕ ಮಟ್ಟದಲ್ಲಿ ಯಾವುದೇ ವಸ್ತುವನ್ನು ಆಮದು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಫಾರಿನ್ ರಿಸರ್ವ್ದಲ್ಲಿ ಡಾಲರ್ಗಳಿದ್ದರೂ ತಾನೇ ನೀವು ಆಮದು ಮಾಡ್ಕೊಳ್ಳಿಕ್ಕೆ ಅವರು ಒಪ್ಪೋದು. ಇವ್ರು ಏನು ಮಾಡ್ತಾಯಿದ್ರು, ಇಷ್ಟು ದಿವಸ IMF ಇಂದ ಸಾಲ ಪಡಿತಾಯಿದ್ರು. IMFದ ಒಂದು ಷರತ್ತಿದೆ. ಈಗ ನಾವು ಹೇಗೆ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದಾಗ ನೀವೇನು ಅಡಮಾನ ಇಡ್ತೀರಿ ಅಂತ ಕೇಳ್ತಾರೆ ಅವರು. ನಾವು ಮನೆಯನ್ನು ಇಡ್ತೀವಿ ಅಂತೀವಿ, ಅಥವಾ ನಾನು ನೌಕರದಾರಾಗಿದ್ದರೆ ನನ್ನ ಸಂಬಳದ ಸ್ಯಾಲ್ರಿ ಸ್ಲಿಪ್ಪನ್ನು ಕೊಡ್ತೀನಿ ಅಂತ ಹೇಳ್ತೀವಿ. ನಮ್ಮ ಹೊಲ ಇದ್ದರೆ ಹೊಲ ಗದ್ದೆ ಏನಿದೆ ಅದನ್ನು ನಾವು ಡಾಕ್ಯುಮೆಂಟ್ ನಿಮಗೆ ಪ್ಲೆಡ್ಜ್ ಮಾಡ್ತೀವಿ, ಅಡಮಾನ ಇಡ್ತೀವಿ ಅಂತ ಹೇಳ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ, ಪ್ಲೆಡ್ಜು, ಇದ್ರ ಬಗ್ಗೆ ಮಾತಾಡ್ತೀವಿ. ಅದಾದಮೇಲೆ ಅವ್ರು ನಮ್ಗೆ ಸಾಲ ಕೊಡ್ತಾರೆ. ಯಾಕೆಂದರೆ ನಾಳೆ NPA ಆದ ಸಂದರ್ಭದಲ್ಲಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆದ ಸಂದರ್ಭದಲ್ಲಿ ತಾವು ಕೊಟ್ಟ ಸಾಲವನ್ನು ಹೇಗೆ ವಾಪಸ್ ಪಡಿಬೇಕು ಅನ್ನೋ ವಿಚಾರ ಬಂದಾಗ ನಿಮ್ಮ ಹತ್ರ ಏನಾದರೂ ಇದೆ ಅದನ್ನು ಮಾರಿ ನಮ್ಮ ದುಡ್ಡನ್ನು ವಾಪಸ್ ತೊಗೋಬೋದು ನಾವು ಅನ್ನುವಂಥ ಖಾತ್ರಿಗೋಸ್ಕರ ಮಾಡುವಂಥ ವ್ಯವಸ್ಥೆ ಇದು. ಇದು ಬ್ಯಾಂಕಿಂಗ್ ವ್ಯವಸ್ಥೆ. IMF ಕೂಡ ಇದಕ್ಕೆ ಹೊರತಾಗಿಲ್ಲ. IMF ಏನಂತ ಕೇಳುತ್ತೆ, ನಿಮ್ಮನ್ನು ಬೇಲೌಟ್ ಮಾಡಬೇಕಾ, ಅಂದರೆ ನಿಮ್ಮ ಸಾಲ ಮುಕ್ತಗೊಳಿಸಬೇಕಾ, ನಿಮ್ಗೆ ಹೊಸ ಸಾಲ ಬೇಕಾ, ಹಾಗೆ ಬೇಕು ಅಂದರೆ ನಿಮ್ಮಲ್ಲಿ ಫಾರಿನ್ ರಿಸರ್ವ್ ಇರಬೇಕು. ಇಷ್ಟು ಅದಕ್ಕೆ ಒಂದು ನಿಗದಿತ ಪ್ರಮಾಣವನ್ನು ಮಾಡಿರ್ತಾರೆ, ಮಾನದಂಡದೆ. ಅದರ ಪ್ರಕಾರ ನಿಮ್ಮಲ್ಲಿ ಫಾರಿನ್ ರಿಸರ್ವ್ ಇದ್ದರೆ ನಾವು ನಿಮಗೆ ಸಾಲವನ್ನು ಕೊಡ್ತೀವಿ. ಇದು ಭಿಕ್ಷಾಟನೆಯ ದೇಶ. ಅದು ಪಾಕಿಸ್ತಾನ ಯಾವತ್ತಿದ್ರೂ ಭಿಕ್ಷೆ ಬೇಳುವ ಮೂಲಕವೇ ತನ್ನ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅದಕ್ಕಾಗಿ ಬೇರೆ 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 ವಿಧಾನಗಳನ್ನು ಅದು ಬಳಸ್ಕೊಂಡು ಬರ್ತದೆ. ಒಂದು ಸಲ ರಾಯಭಾರಿಯಾಗಿ ಹೋಗಿ ದುಡ್ಡು ಮಾಡೋ ಪ್ರಯತ್ನ ಮಾಡ್ತದೆ. ಒಂದು ಸಲ ನಮ್ಮಲ್ಲಿರುವಂಥ ಉಗ್ರರನ್ನು ಹಿಡ್ಕೊಡ್ತೀವಿ, ತಲೆಗೆ ಇಷ್ಟು ದುಡ್ಡು ಕೊಡುವಂಥ ಅಮೆರಿಕ ಜೊತೆ ಒಪ್ಪಂದ ಮಾಡ್ಕೋತದೆ. ಅದೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಈಗೇನು ಮಾಡ್ತಾ ಇತ್ತು ಪಾಕಿಸ್ತಾನ ಅಂದರೆ, ಉಮ್ಮಾ ಅಂತ ಹೇಳ್ಕೊಂಡು ಹೋಗೋದು. ನಾವು ಇಸ್ಲಾಮರವರು, ನೀವು ಇಸ್ಲಾಮರು, ನಾವು ಸುನ್ನಿಗಳು, ನೀವು ಸುನ್ನಿಗಳು, ನಮಗೆ ದುಡ್ಡು ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಯಾವತ್ತು ಅಂತ ಹೇಳಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗೋದು, ಅಲ್ಲಿ ಒಂದು 3-4 ಅರಬ್ ಡಾಲರ್ಸ್ ಇಸ್ಕೊಂಬರೋದು, ಸೌದಿ ಅರೇಬಿಯಾಗೆ ಹೋಗೋದು, ಅಲ್ಲಿ ಕ್ರೌನ್ ಪ್ರಿನ್ಸ್ ಹತ್ರ ಹೋಗಿ ಸಾಲ ತರೋದು. ಅವ್ರೇನು ಮಾಡ್ತಾಯಿದ್ರು, ಮೊದಲೇದಾಗಿ ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ತೊಗೊಳ್ಳೋ ಹಾಗಿಲ್ಲ. ಆದರೆ ಇಸ್ಲಾಮಿಕ್ ಬ್ಯಾಂಕ್ಗಳೇನಿದಾವಲ್ಲ, ಆ ಬ್ಯಾಂಕ್ಗಳು ಬಡ್ಡಿಗೆ ಬೇರೆ ಹೆಸರನ್ನು ಕೊಡುವ ಮೂಲಕ ದುಡ್ಡನ್ನು ವಸೂಲು ಮಾಡ್ಕೊತಾರೆ. ಬಡ್ಡಿ ಅನ್ನುವಂಥ ಶಬ್ದ ಬಳಸಲ್ಲ. ನೋಡಿ ಹೇಗಿದೆ ಇದು ಲೆಕ್ಕಾಚಾರ ಇವ್ರದ್ದು. ಅಂದರೆ ಹಾಗೆ ಯಾವ ಫಾರಿನ್ ರಿಸರ್ವಲ್ಲಿ ದುಡ್ಡಿಲ್ಲ ಅಂದರೆ IMF ಸಾಲ ಕೊಡೋದಿಲ್ಲ ಅಂತಾಗತ್ತೋ, ಆವಾಗ ಅವರೇನು ಮಾಡ್ತಾರೆ ಅಂದರೆ, ಸೌದಿ ಅರೇಬಿಯಾದವರು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನವರು ಈ ರೀತಿ ಬಹಳಷ್ಟು ಜನ ತಂದೆಯರಿದ್ದಾರೆ ಇದಕ್ಕೆ. ಪಾಕಿಸ್ತಾನಕ್ಕೆ ಒಂದು ಕಡೆ ಸೌದಿ ಅರೇಬಿಯಾ ಇದೆ, ಇನ್ನೊಂದು ಕಡೆ ಉಮ್ಮಾ ಅಂತ ಹೇಳ್ಕೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗುತ್ತೆ. ಆ ಕಡೆ ಹೋಗಿ ಇರಾನ್ಗೆ ಹೇಳುತ್ತೆ, ನಾನು ನೀನು ಅಣ್ಣ ತಮ್ಮ ಅಂಥೇಳಿ. ನಮ್ಮಲ್ಲಿ ಶಿಯಾಗಳು ತುಂಬ ಜನ ಇದ್ದಾರೆ ಅಂತ ಇರಾನ್ಗೆ ಹೇಳುತ್ತೆ. ಅಲ್ಲಿ ಈ ಕಡೆ ಹೋದರೆ ಚೈನಾದ ಜೊತೆ ನಾವು ನೀವು ಒಂದೇ
ಪಾಕಿಸ್ತಾನಿ ಚೀನಿ ಭಾಯಿ ಭಾಯಿ ಅಂತ ಅವ್ರಿಗೆ ಹೇಳುತ್ತೆ. ಆ ಕಡೆ ಅಮೇರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪನ ತೊಡೆ ಮೇಲೆ ಕೂತ್ಕೊಳ್ಳುತ್ತೆ. ಅಷ್ಟು ಜನ ಅಪ್ಪಂದ್ರಿದ್ದಾರೆ ಪಾಕಿಸ್ತಾನಕ್ಕೆ. ಅದರಲ್ಲಿ ಭಾಳ ದೊಡ್ಡ ಅಪ್ಪಂದರು, ದೊಡ್ಡಪ್ಪಗಳು ಯಾರು ಅಂದರೆ ಒಂದು ಚೈನಾ, ಇನ್ನೊಂದು ಅಮೇರಿಕ. ಉಳಿದವರು ಇವರೆಲ್ಲ ಹೇಗೆ ಅಂತಂದರೆ ಸಾಲ ಕೊಡಲಿಕ್ಕೆ, ವಸೂಲಿ ಮಾಡ್ಕೊಳ್ಳಿಕ್ಕೆ ಇರುವಂಥವ್ರು ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸು ಮತ್ತು ಸೌದಿ ಅರೇಬಿಯಾ. ಇವರು ತಕ್ಷಣದಲ್ಲಿ ಇವರಿಗೆ ದುಡ್ಡನ್ನು ಕೊಡ್ತಾರೆ. ದುಡ್ಡನ್ನು ಯಾವುದಕ್ಕೆ ಕೊಡ್ತಾರೆ? ಫಾರಿನ್ ರಿಸರ್ವಲ್ಲಿ ಬ್ಯಾಲೆನ್ಸನ್ನು ತೋರಿಸಲಿಕ್ಕಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಕೌಂಟಿಗೆ, ಫಾರಿನ್ ರಿಸರ್ವ್ಗೆ. ಆ ಫಾರಿನ್ ರಿಸರ್ವಲ್ಲಿ ಇವರು ಬ್ಯಾಲೆನ್ಸನ್ನು ತೋರಿಸಿ IMF ಇಂದ ಬೇಲ್ಔಟ್ ಮಾಡಿಸ್ಕೋತಾರೆ. ಇದು ವ್ಯವಸ್ಥೆ. ಹೀಗೆ ಪಡೆದಂಥ ದುಡ್ಡನ್ನು ವಾಪಸ್ ಕೊಡಬೇಕಲ್ವಾ? ವಾಪಸ್ ಕೊಡೋದೇ ಇಲ್ಲ. ಅಸಲು ಹೋಗಲಿ ಬಡ್ಡಿಯನ್ನು ಕೊಡೋದಿಲ್ಲ. ಇದನ್ನು ಇಷ್ಟು ದಿವಸ ನೋಡ್ಕೊಂಡ್ಬಂದಂಥ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸು ತೀರಾ ಹೇಗಾದರೂ ಮಾಡಿ ಇದಕ್ಕೆ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೇವೆ ಯುದ್ಧ ಕಾಲದಲ್ಲಿ. ಯಾಕೆಂದರೆ ಯುದ್ಧ ಕಾಲದಲ್ಲಿ ಇದರ ಅಸಲಿ ಬಣ್ಣ ಎರಡೂ ದೇಶಗಳಿಗೆ ಗೊತ್ತಾಗುತ್ತೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಚೆನ್ನಾಗಿದ್ದೀನಿ ಅಂಥೇಳಿ ಅಲ್ಲಿ ಡೀಲ್ ಮಾಡಿಕೊಂಡು ಡಿಫೆನ್ಸ್ ಪ್ಯಾಕ್ಟ್ ಮಾಡಿಕೊಂಡು, ಅಂದರೆ ನಿಮ್ಮ ಮೇಲೆ ದಾಳಿ ಆದರೆ ನಮ್ಮ ಮೇಲೆ ದಾಳಿ ಅಂತ ಭಾವಿಸ್ತೀವಿ, ನಮ್ಮ ಮೇಲೆ ದಾಳಿ ಆದರೆ ನೀವು ನಿಮ್ಮ ಮೇಲೆ ದಾಳಿ ಅಂತ ಭಾವಿಸ್ತಾ ಶತ್ರು ರಾಷ್ಟ್ರವನ್ನು ಹೊಡೆಯಬೇಕು ಅನ್ನುವಂಥ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತು ಸೌದಿ ಅರೇಬಿಯಾ ಜೊತೆ. ಹಾಗೆ ಅಗ್ರಿಮೆಂಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಭಾಳ ದೊಡ್ಡ ಮೊತ್ತದ ಅಮೌಂಟನ್ನು ಸೌದಿ ಅರೇಬಿಯಾ ಕ್ರೌನ್ ಪ್ರಿನ್ಸು ಪಾಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಮಾಡಿದರು ದುಡ್ಡನ್ನು. ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಪಾಕಿಸ್ತಾನ ಹೆಮ್ಮೆಯಿಂದ ಕೊಚ್ಕೊಳ್ತವಾಗ. ಸೌದಿ ಅರೇಬಿಯಾ ನಾವು ಭಾಯಿ ಆಗಿದ್ದೀವಿ, ಅದರ ಮೇಲೆ ಯಾರೇ ದಾಳಿ ಮಾಡಿದರೂ ಕೂಡ ನಾವು ಅದರ ಜೊತೆ ಇರ್ತೀವಿ ಅಂತ. ಯಾವಾಗ ಯುದ್ಧ ಶುರುವಾಯಿತು ಅದರ ಅಸಲಿ ಬಣ್ಣ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಸೌದಿ ಅರೇಬಿಯಾಗೆ. ಸೌದಿ ಅರೇಬಿಯಾ ಹೇಳ್ತು, ನನ್ನ ಮೇಲೆ ಈ ರೀತಿ ದಾಳಿ ಆಗ್ತಾ ಇದೆ, ನೀನು ಬಾ ನಮ್ಮ ಜೊತೆಗೆ. ಅರಾಮ್ಕೋ ಮೇಲೆ ದಾಳಿ ಆಗಿದೆ, ಅರಾಮ್ಕೋ ಬಂದ್ ಮಾಡಿದ್ದೀವಿ. ಆಮೇಲೆ ನಮ್ಮದು ಏನು ಟನಲ್ ಇದೆ, ಟನಲ್ ಮೂಲಕ ನಮ್ಮದು ಸುರಂಗ ಮಾರ್ಗದ ಮೂಲಕ ನಾವು ಹಡಗುಗಳನ್ನ ಕಳಿಸ್ಬೇಕು ಅಂತ ಮಾಡಿದ್ದೀವಿ. ಆ ಕಡೆಯಿಂದ ಉಗ್ರರು, ಹೌತಿ ಉಗ್ರರು ಬಂದು ದಾಳಿ ಮಾಡ್ತಾ ಇದ್ದಾರೆ, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ, ನೀನು ನಮ್ಮ ಜೊತೆ ಸೇರ್ಕೋಬೇಕು. ಇಲ್ಲ ನಾನು ಶಾಂತಿ ಸಂಧಾನ ಮಾಡ್ತಾ ಇದ್ದೀನಿ. ಅಲ್ಲ ಸ್ವಾಮಿ, ಮಾತುಕತೆ ನಡೆಸಿರೋದು ಆಗಿರುವಂಥ ಡಿಫೆನ್ಸ್ ಪ್ಯಾಕ್ಟ್ ಏನು ಅಂದರೆ, ದಾಳಿಯಾದ ಸಂದರ್ಭದಲ್ಲಿ ಸೈನ್ಯವನ್ನು ನೀನು ಕೊಡ್ತೀನಿ ಅಂತ ಹೇಳಬೇಕು, ಸೈನ್ಯವನ್ನು ಕಳಿಸ್ಕೊಡ್ಬೇಕು. ಶಾಂತಿ ಸಂಧಾನಕ್ಕಾಗಿ ಪ್ಯಾಕ್ಟ್ ಆಗಿದ್ದಲ್ಲ ಅದು. ನಿಮ್ಮ ಮೇಲೆ ಯಾರೇ ದಾಳಿ ಮಾಡಿದ್ರು ರಾಜಿ ಮಾಡ್ಕೊಂಡು ಸರಿ ಮಾಡ್ತೀನಿ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೊಂಡದ್ದಲ್ಲ. ಅಗ್ರಿಮೆಂಟ್ ಮಾಡ್ಕೊಂಡದ್ದು ಏನಂದರೆ, ನಿನ್ನ ಮೇಲೆ ದಾಳಿ ಆದರೆ ನಾವು ನಿನ್ನ ಶತ್ರುಗಳ ಮೇಲೆ ಸಂಹಾರ ಮಾಡಲಿಕ್ಕೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ದು. ಈಗ ಅವ್ರು ಹೇಳೋದೇನು ಅಂದರೆ, ಇಲ್ಲ ನಾವೇನು ಮಾಡಿದ್ವಿ, ನಮ್ಮಲ್ಲಿ ವಿದೇಶಾಂಗ ಸಚಿವರನ್ನೆಲ್ಲರನ್ನೂ ಕರೆಸಿ ಸಭೆ ಮಾಡೋದು ಅಂತ ನಾವು ತೀರ್ಮಾನ ಮಾಡಿ ಎಲ್ಲ ದೇಶದವನ್ನು ಕರೆಸಿದ್ವಿ. ಈಜಿಪ್ಟ್ ಕರೆಸಿದ್ವಿ, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ನಿಮ್ಮ ದೇಶದವರು ಬಂದಿದ್ದರು, ಎಲ್ಲರೂ ಬಂದಿದ್ದರು. ಬರಬೇಕಾದ ಎರಡು ರಾಷ್ಟ್ರವೇ ಬಂದಿಲ್ವಲ್ಲ, ಒಂದು ಕಡೆ ಇಸ್ರೇಲ್ ಬಂದಿಲ್ಲ, ಇನ್ನೊಂದು ಕಡೆ ಇರಾನ್ ಬಂದಿಲ್ಲಲ್ಲ. ಇರಾನ್ನ ಸ್ಟೇಟ್ ಚಾನಲ್ಲು ಬಿತ್ತರಗೊಳಿಸತ್ತೆ ಅವತ್ತು ಸಂಜೆ. ಇದು ಅದರ ಆಂತರಿಕ ವಿಚಾರ, ಪಾಕಿಸ್ತಾನದ ಆಂತರಿಕ ವಿಚಾರ. ಹೀಗಾಗಿ ನಾವು ಅದರ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ಹೇಳೋದಿಲ್ಲ ಅಂತ ಇರಾನ್ ಸರ್ಕಾರ ಹೇಳುತ್ತೆ. ಜೊತೆಗೆ ಇನ್ನೊಂದು ವಿಷಯವನ್ನು ನಿರೂಪಕ್ಕೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಈ ರೀತಿ ಎಲ್ಲ ದೇಶಗಳ ವಿದೇಶಾಂಗ ಸಚಿವರನ್ನ ಕರೆಸಿ ಶೃಂಗವನ್ನು ಮಾಡುವ ಮೂಲಕ ವೈರಿ ರಾಷ್ಟ್ರ ಇಸ್ರೇಲ್ಗೆ ಸಹಾಯ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು, ಅವರಿಂದ ದುಡ್ಡನ್ನು ಪಡೆದಿದ್ದಾರೆ. ಅವರೆಲ್ಲ ಬಂದ ಕೂತ ತಕ್ಷಣ ಬಾಂಬಿಂಗ್ ಮಾಡುತ್ತೆ ಇಸ್ರೇಲು. ಅವ್ರನ್ನೆಲ್ಲ ಸಾಯಿಸಲಿಕ್ಕಾಗಿ ಹಫ್ತಾ ವಸೂಲಿ ಮಾಡಿದೆ, ಸುಪಾರಿ ತೆಗೆದುಕೊಂಡಿದೆ ಪಾಕಿಸ್ತಾನ. ಆದ್ದರಿಂದ ನಮ್ಮ ರಾಷ್ಟ್ರದವರು ಯಾರೂ ಬರೋದಿಲ್ಲ, ನಮ್ಮ ವಕ್ತಾರರು ಯಾರನ್ನು ನಾವು ಕಳಿಸೋದಿಲ್ಲ, ನಮ್ಮ ವಿದೇಶಾಂಗ ಸಚಿವರನ್ನು ಈ ಸಭೆಗೆ ಕಳಿಸೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತದೆ. ಫಾರ್ಚುನೇಟ್ಲಿ, ಅದೃಷ್ಟವಶಾತ್ ಅವತ್ತು ನಡೆದಂಥ ಸಭೆ ಕೇವಲ 20 ನಿಮಿಷಕ್ಕೆ ಮುಗೀತು. 2 ದಿವಸ ಸಭೆ ಅಂತ ಮಾಡಿದರು. ಈಜಿಪ್ತಿನ ವಿದೇಶಾಂಗ ಸಚಿವರು ಏನಕ್ಕೆ ಕರೆಸಿದ್ರು ಗೊತ್ತಿಲ್ಲ. ಈಜಿಪ್ಟ್ ಮೇಲೆ ದಾಳಿಗಳೇ ಆಗಿಲ್ಲ, ಒಂದೇ ಒಂದು ದಾಳಿ ಪ್ರಾರಂಭದ 1 ದಿನ ಮಾತ್ರ ಆಗಿರೋದು. ಜೋರ್ಡನ್ ಅವ್ರು ಕರಿತೀನಿ ಅಂತಾರೆ, ಈಜಿಪ್ಟ್ನವ್ರು ಬಾಯಿಗೆ ಬಂದವ್ರನ್ನೆಲ್ಲ ಕರಿತಾರೆ. ಯಾವಾಗ ಇದರ ಅಸಲಿ ಬಣ್ಣ ಗೊತ್ತಾಗತ್ತೋ ಆವಾಗ ಒಂದು ಕಡೆ ಸೌದಿ ಅರೇಬಿಯಾ ಹೇಳುತ್ತೆ ನಮ್ಮ ದುಡ್ಡನ್ನು ವಾಪಸ್ ಕೊಡು ಅಂತ ಕೇಳುತ್ತೆ, ಒಂದು ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳ್ತಾರೆ ಏಪ್ರಿಲ್ 17 ಒಳಗೆ ನಮ್ಮ ದುಡ್ಡನ್ನು ವಾಪಸ್ ಕೊಡಿ ನೀವು ನಮ್ಮಿಂದ ಪಡೆದ ಸಾಲವನ್ನು ಅಂತ. ಈಗ ಪಾಕಿಸ್ತಾನಕ್ಕೆ ಭಾಳ ದೊಡ್ಡದಾದಂಥ ಸಂಕಷ್ಟ ಒದಗಿ ಬಂದಿದೆ. ದುಡ್ಡನ್ನು ವಾಪಸ್ ಕೊಡೋದು ಹೇಗೆ? ವಾಪಸ್ ಕೊಡದೇ ಇದ್ದರೆ ಬಿಡೋದಿಲ್ಲ. ಅವರು ಈಗಾಗಲೇ ಹೇಳಾಗಿ ಹೋಗಿದೆ, ನಿಮಗೆ ಈ ಸಮಯವನ್ನು ಕೊಟ್ಟಿದ್ದೀವಿ, ಈ ಸಮಯದೊಳಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಇಂಥ ಇಕ್ಕಟ್ಟಿನಲ್ಲಿ ಸಿಲುಕಿ ಹಾಕಿಕೊಂಡಾಗ ಅಲ್ಲಿಯ ರಾಜಕಾರಣಿಗಳು ಹೇಗೆ ನಡವಳಿಕೆ ಇರುತ್ತೆ ಅನ್ನೋದು ಹೇಳ್ತೇನೆ. ಖ್ವಾಜಾ ಆಸಿಫ್ ಅಂತ ಒಬ್ಬ ಮುಠಾಳ ಇದ್ದಾನಲ್ಲಿ, ಒಬ್ಬ ಆತ ಅಲ್ಲಿಯ ರಕ್ಷಣಾ ಸಚಿವ, ಜೊತೆಗೆ ಅಲ್ಲಿಯ ಉಪಪ್ರಧಾನಿ ಕೂಡ. ಆತ ಹೇಳ್ತಾನೆ, ನಾವು ಭಾರತದಲ್ಲಿ RSS ಶಿಬಿರಗಳ ಮೇಲೆ ದಾಳಿ ಮಾಡ್ತೀವಿ, ಕಲ್ಕತ್ತಾದ ಮೇಲೆ ದಾಳಿ ಮಾಡ್ತೀವಿ ಅಂತ ಆತ ಹೇಳ್ತಾನೆ. ಇನ್ನೊಬ್ಬ ಅಬ್ದುಲ್ ಬಾಸಿತ್ ಅಂತ ಒಬ್ಬ ಅಲ್ಲಿಯ ರಾಯಭಾರಿ ಇದ್ದಾನೆ. ಆತ ಹೇಳ್ತಾನೆ, ನಾವು ಮುಂಬೈ ಮತ್ತು ದಿಲ್ಲಿಯ ಮೇಲೆ ದಾಳಿ ಮಾಡ್ತೀವಿ, ಅದಕ್ಕಾಗಿ ತಯಾರಿ ಮಾಡ್ಕೊಂಡಿದ್ದೀವಿ, ನಾವು ಭಾರತವನ್ನು ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ.
ಇಲ್ಲಿ ನೋಡಿದರೆ ಸಾಲವನ್ನು ತೀರಿಸಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅವರಿಬ್ಬರು ತಲೆ ಮೇಲೆ ಬಂದು ಕೂತಿದ್ದಾರೆ. ಒಂದು ಕಡೆ ಸೌದಿ ಅರೇಬಿಯಾ, ಇನ್ನೊಂದು ಕಡೆ UAE. ಅದನ್ನು ಬಿಟ್ಟು ಈ ಕಡೆ ನಾವು ಉಗ್ರರ ದಾಳಿಯನ್ನು ಮಾಡ್ತೀವಿ, ಅವರ ದೇಶಗಳನ್ನೆರಡು ಮುಗಿಸ್ತೇವೆ ನಾವು ಅಂತ ಈ ಕಡೆಯಿಂದ ಹೇಳ್ತಾರೆ. ಪಾಕಿಸ್ತಾನ ಎಂಥ ಭಿಕ್ಷಾಟನೆಯ ರಾಷ್ಟ್ರ ಅನ್ನೋದಕ್ಕೆ ಈ ಯುದ್ಧದ ಸಂದರ್ಭದಲ್ಲಿ ಸ್ಪಷ್ಟವಾದ ನಿದರ್ಶನಗಳು ಸಿಗ್ತಾ ಇದ್ದಾವೆ. ಇದು ಯಾವ ಮಟ್ಟಿಗೆ ಪ್ರಪಾತಕ್ಕೆ ಹೋಗುತ್ತೆ ಅಂದರೆ ಪಾಕಿಸ್ತಾನ ಈ ಯುದ್ಧದ ಸಂದರ್ಭದಲ್ಲಿ ಇನ್ನು ನಡೆಯುವಂಥ ಇನ್ನೊಂದು ವಾರದ ವಿದ್ಯಮಾನಗಳಲ್ಲಿ ಪಾಕಿಸ್ತಾನ ಯಾವ ಸ್ಥಿತಿಯನ್ನು ತಲುಪುತ್ತೆ ಸುಮ್ಮನೆ ಗಮನಿಸಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.